2019 ಲೋಕಸಭಾ ಚುನಾವಣೆ ಸಮರ ಆರಂಭಕ್ಕೂ ಮುನ್ನ ಇತ್ತೀಚೆಗೆ ಬರುತ್ತಿರುವ ಸಮೀಕ್ಷೆ ವರದಿಗಳು ಮೋದಿ ಸರ್ಕಾರದ ಪರವಾಗಿವೆ. ಟೈಮ್ಸ್ ನೌ ಹಾಗೂ ವಿಎಂಆರ್ ಸಂಸ್ಥೆಯ ಮೊದಲ ಸಮೀಕ್ಷೆಗೂ ನೆನೆ ಬಂದಿರುವ ಸಮೀಕ್ಷೆಗೂ ಭಾರಿ ವ್ಯತ್ಯಾಸವಿದೆ. ಜನವರಿ ತಿಂಗಳಿನಲ್ಲಿ ಚುನಾವಣೆ ನಡೆದರೆ ಏನಾಗಬಹುದು ಎಂದು ನಡೆಸಿದ ಸಮೀಕ್ಷೆಯಂತೆ ಎನ್ಡಿಎ ಮ್ಯಾಜಿಕ್ ನಂಬರ್ ದಾಟಲು 21 ಸ್ಥಾನಗಳು ಕಡಿಮೆ ಬರಲಿವೆ ಎಂದು ಸಮೀಕ್ಷೆ ಹೇಳಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಎರಡು ಪ್ರಮುಖ ಘಟನೆಗಳು ಮೋದಿ ಪರ ಮತದಾರ ಒಲವು ಮಾಡಲು ಕಾರಣವಾಗಿದೆ. ಟೈಮ್ಸ್ ನೌ ಮತ್ತು ವಿಎಂಆರ್ ಸಮೀಕ್ಷೆ ಪ್ರಕಾರ ಎನ್ಡಿಎ 283 ಸೀಟು, ಯುಪಿಎ 135 ಸೀಟು ಹಾಗೂ ಇತರರು 125 ಸೀಟು ಗೆಲ್ಲಬಹುದು ವರದಿ ಹೇಳಿದೆ. ಪುಲ್ವಾಮಾ ದಾಳಿ ನಂತರ ನಡೆದ ಏರ್ ಸ್ಟ್ರೈಕ್ ಸರ್ಜಿಕಲ್ ಸರ್ಕಾರದ ಮೇಲೆ ಜನರಿಗೆ ಹೆಚ್ಚಿನ ನಂಬಿಕೆ ಹುಟ್ಟುವಂತೆ ಮಾಡಿದೆ ಎನ್ನಲಾಗ್ತಿದೆ. ಇನ್ನು ವಿಎಂಆರ್ ಟೈಮ್ಸ್ ನೌ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಗೆ ಮುನ್ನಡೆ ಕಾಯ್ದುಕೊಂಡಿದೆ. ಕರ್ನಾಟಕದಲ್ಲಿ ಎನ್ಡಿಎಗೆ 15, ಯುಪಿಎಗೆ 13, ಇತರೆ 0. ಒಟ್ಟಾರೆ ಇಲ್ಲಿ ಎನ್ಡಿಎ ಅಂದ್ರೆ ಕಳೆದ 2014 ಲೋಕಸಭಾ ಚುನಾವಣೆನ ಕಂಪೇರ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಸೀಟ್ಸ್ಗಳು ಇಲ್ಲಿ ಕಮ್ಮಿ ಆಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ಗೊತ್ತಿಲ್ಲ ಇನ್ನು ಒಂದು ತಿಂಗಳಲ್ಲಿ ಏನಾದರೂ ಆಗಬಹುದು. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲೂ ಇದೇ ರೀತಿ ಆಗಿತ್ತು. ಆದ್ರೆ ಮೋದಿ ಹವಾ ಇನ್ನೂ ಕರ್ನಾಟಕದಲ್ಲಿ ಇದೆ. ಬಟ್ ಆದ್ರೂ ಕೂಡ ಆದ್ರೂ ಕೂಡ 2014ಕ್ಕೆ ಹೋಲಿಸಿದ್ರೆ ಈ ಬಾರಿ ಒಂದಷ್ಟು ಸೀಟ್ಸ್ ಕಮ್ಮಿ ಆಗಿದೆ. ಬಟ್ ಅದು ಸಹಜವಾಗಿ ಒಂದು ತಿಂಗಳಲ್ಲಿ ಚೇತರಿಕೆ ಆದ್ರೂ ಆಗಬಹುದು. ಆದ್ರೂ ಕೂಡ ಇಲ್ಲಿ ಒಂದು ನೆಕ್ ಟು ನೆಕ್ ಫೈಟ್ ಇರುತ್ತೆ ಈ ಬಾರಿ. ಯಾಕಂದ್ರೆ ಈ ಬಾರಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಿರೋದು ಒಂದು ಕಡೆ ಪರಿಣಾಮ ಬೀರಬಹುದು ಅಥವಾ ಬೀರದೇನೂ ಇರಬಹುದು. ಆದ್ರೂ ಕೂಡ ಎನ್ಡಿಎ ಈ ಸಮೀಕ್ಷೆಯನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಗುಜರಾತ್ನಲ್ಲಿ ನೋಡಿದ್ರೆ ಅಲ್ಲಿ ಎನ್ಡಿಎ 24, ಯುಪಿಎ 2 ಮತ್ತು ಇತರರು ಯಾವುದೇ ರೀತಿ ಮನ್ನಣೆಯನ್ನ ನೀಡಿಲ್ಲ. ಸಮೀಕ್ಷೆಗಳ ಪ್ರಕಾರ ಇಲ್ಲಿ ಗುಜರಾತ್ ಅಂದ್ರೆ ಕಳೆದ ವರ್ಷ ವಿಧಾನಸಭೆ ಚುನಾವಣೆ ಹೋಲಿಸಿದಾಗ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೆಕ್ ಟು ನೆಕ್ ಫೈಟ್ ಇತ್ತು. ಆದ್ರೂ ಕೂಡ ಈಗ ಮತ್ತೆ ಬಿಜೆಪಿ ಸಾಕಷ್ಟು ಚೇತರಿಕೆ ಕಂಡಿರೋದನ್ನ ನಾವು ಸಮೀಕ್ಷೆಗಳ ಮುಖಾಂತರ ಗೊತ್ತಾಗಿದೆ. ಮತ್ತೆ ಮೋದಿ ಪರ ಗುಜರಾತ್ನ ಜನತೆ ನಿಂತಿದ್ದಾರೆ ಅಂತಾನೆ ಹೇಳಬಹುದು ಸಮೀಕ್ಷೆಯನ್ನ ನೋಡ್ತಾ ಇದ್ರೆ. ಯಾಕಂದ್ರೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ನೋಟ್ ಬ್ಯಾನ್ ರದ್ದತಿ ಎಲ್ಲವೂ ಕೂಡ ಚುನಾವಣೆ ಮೇಲೆ ಪರಿಣಾಮ ಬೀರಿತು ಗುಜರಾತ್ನಲ್ಲಿ. ಹೀಗಾಗಿ ಎಲ್ಲೋ ಒಂದಷ್ಟು ಸಮುದಾಯದವರು ಮೋದಿ ಮೇಲೆ ಮುನಿಸಿಕೊಂಡಿದ್ರು. ಆದ್ರೆ ಅದೆಲ್ಲವೂ ಕೂಡ ಈಗ ಚೇತರಿಕೆಯನ್ನ ಕಂಡಿದೆ ಒಂದು ವರ್ಷದಲ್ಲಿ. ಈಗ ಮತ್ತೊಮ್ಮೆ ಎನ್ಡಿಎ 24 ಸೀಟ್ಸ್ ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಯುಪಿಎಗೆ 2 ಸೀಟ್ಸ್ ಮಾತ್ರ. ಸೊ ಒಟ್ಟಾರೆ ಇಲ್ಲಿ ಸಾಕಷ್ಟು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟಿಗೆ ಲಾಕ್ಸ್ ಆಗಿದೆ ಅಂತಾನೆ ನೋಡಬಹುದು ಸಮೀಕ್ಷೆಗಳ ಪ್ರಕಾರ. ಗೊತ್ತಿಲ್ಲ ಒಂದಷ್ಟು ಅದಲು ಬದಲು ಆಗಬಹುದು ಒಂದು ತಿಂಗಳ ನಂತರ. ಇನ್ನು ತೆಲಂಗಾಣದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಹೆಚ್ಚು ದುರ್ಬಲ ಆಗಿದೆ. ಈಗ ಎನ್ಡಿಎಗೆ 2 ಸೀಟ್ಸ್, ಯುಪಿಎ 1 ಮತ್ತು ಇತರೆ 14 ಸೀಟ್ಸ್. ಒಟ್ಟಾರೆ ಇಲ್ಲಿ ಒಂದು ರೀತಿ ಎಲ್ಲೋ ಒಂದ್ ಕಡೆ ಇತರ ಅಂದ್ರೆ ಪ್ರಾದೇಶಿಕ ಪಕ್ಷಗಳ ಹೆಚ್ಚು ಮನ್ನಣೆ ನೀಡಿರುವಂತದ್ದು ಹಿಂದಿನಿಂದಲೂ ಕೂಡ ಬಂದಿರೋದು ತೆಲಂಗಾಣದಲ್ಲಿ. ಸೊ ಈ ಬಾರಿ ಕೂಡ ಇತರೆಯಲ್ಲಿ 14 ಸೀಟ್ಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತಾನೆ ಹೇಳಬಹುದು ಸಮೀಕ್ಷೆಗಳ ಪ್ರಕಾರ. ಇನ್ನು ಛತ್ತೀಸ್ಗಢದಲ್ಲಿ ಎನ್ಡಿಎಗೆ 6, ಯುಪಿಎ 5. ಒಟ್ಟಾರೆ ಈ ಸಮೀಕ್ಷೆಗಳನ್ನ ನೋಡಿದಾಗ ಎನ್ಡಿಎ ಮತ್ತು ಕಾಂಗ್ರೆಸ್ ನಡುವೆ ಎರಡೂ ಕೂಡ ಒಂದು ರೀತಿ ನೆಕ್ ಟು ನೆಕ್ ಫೈಟ್ ಇದೆ ಅಂತಾನೆ ಹೇಳಬಹುದು ಛತ್ತೀಸ್ಗಢದಲ್ಲಿ. ಮೊನ್ನೆ ನಡೆದಂತ ಚುನಾವಣೆ ಫಲಿತಾಂಶವನ್ನ ನಾವು ನೋಡಿದರೆ ಇದರಲ್ಲಿ ಯಾವುದೇ ರೀತಿ ಪರಿಣಾಮ ಬೀರಿಲ್ಲ ಲೋಕಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ಇಲ್ಲಿ ಎರಡೂ ಪಕ್ಷಗಳು ಅಂದ್ರೆ ಎನ್ಡಿಎ ಮತ್ತು ಯುಪಿಎಗೆ ನೆಕ್ ಟು ನೆಕ್ ಫೈಟ್ ಇರೋದಂತೂ ನಿಜ ಛತ್ತೀಸ್ಗಢದಲ್ಲಿ ಸಮೀಕ್ಷೆಗಳ ಪ್ರಕಾರ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಎನ್ಡಿಎಗೆ 2, ಇತರೆಗೆ 4. ಒಟ್ಟಾರೆ ಇಲ್ಲಿ ಕಾಂಗ್ರೆಸ್ ಯಾವುದೇ ರೀತಿ ಜಮ್ಮು ಕಾಶ್ಮೀರದಲ್ಲಿ ಜನ ಮನ್ನಣೆಯನ್ನ ನೀಡಿಲ್ಲ. ಹೀಗಾಗಿ ಅಲ್ಲಿರುವಂತಹ ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚು ಹೊತ್ತನ್ನ ಜನ ಈ ಬಾರಿ ನೀಡಿದ್ದಾರೆ ಅನ್ನೋದು ಸಮೀಕ್ಷೆಗಳ ಮುಖಾಂತರ ಗೊತ್ತಾಗ್ತಾ ಇದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಎನ್ಡಿಎಗೆ ಈ ಬಾರಿ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇದೆ. ಎನ್ಡಿಎಗೆ 42, ಯುಪಿಎಗೆ 2, ಇತರೆ 36. ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಒಂದು ರೀತಿ ಪ್ರಿಯಾಂಕಾ ಹವಾ ಇರಬಹುದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ. ಈಗಾಗಲೇ ಅವರು ಕ್ಯಾಂಪೇನಿಂಗ್ ಕೂಡ ಶುರು ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಸ್ವಲ್ಪ ಅಂದ್ರೆ ಎನ್ಡಿಎ ಬಲ ಕಮ್ಮಿ ಆಗಬಹುದು ಉತ್ತರ ಪ್ರದೇಶದಲ್ಲಿ. ಪ್ರಿಯಾಂಕಾ ವಾದ್ರಾಗೆ ಏನೋ ಒಂದ್ ಕಡೆ ಜನ ಮಣೆ ಹಾಕಬಹುದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಏನ್ ಬೇಕಾದ್ರೂ ಆಗಬಹುದು. ಸಮೀಕ್ಷೆ ಒಂದು ಜಸ್ಟ್ ಒಂದು ಪ್ರಿಪರೇಟರಿ ಎಕ್ಸಾಮ್ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಮತ್ತು ಫೈನಲ್ ಆಗಿ ಜನ ಯಾರ ಪರವಾಗಿ ನಿಲ್ತಾರೆ ಅನ್ನೋದನ್ನ ನಾವು ಬಹುಶಃ ಒಂದು ತಿಂಗಳ ನಂತರ ಫಲಿತಾಂಶ ಬಂದ ನಂತರ ಗೊತ್ತಾಗಲಿದೆ. ಆದ್ರೆ ಸಮೀಕ್ಷೆಗಳನ್ನ ನೋಡಿದಾಗ ಎನ್ಡಿಎ 42, ಯುಪಿಎ 2, ಇತರೆಗೆ 36 ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ.
ಮಹಾರಾಷ್ಟ್ರದಲ್ಲಿ ಎನ್ಡಿಎ ಏನು ಮೇಲ್ಗೈ ಸಾಧಿಸಿದೆ. ಎನ್ಡಿಎಗೆ 36 ಸೀಟ್ಸ್, ಯುಪಿಎ 9 ಮತ್ತು ಇತರೆ ಏನು ಇಲ್ಲ. ಅಲ್ಲಿ ಒಟ್ಟಾರೆ ಎನ್ಡಿಎ ಅಲ್ಲಿ ಮೇಲುಗೈಯನ್ನ ಸಾಧಿಸಿದೆ ಮಹಾರಾಷ್ಟ್ರದಲ್ಲಿ. ಈ ಬಾರಿ ಎನ್ಡಿಎ ಪರವಾಗಿ ಜನ ಇದ್ದಾರೆ ಅಂತಾನೆ ಹೇಳಬಹುದು. ಎನ್ಡಿಎ ಮತ್ತು ಯುಪಿಎ ಸಾಕಷ್ಟು ಡಿಫರೆನ್ಸ್ ಅನ್ನ ನಾವು ನೋಡಬಹುದು ಸೀಟ್ಸ್ ಅಲ್ಲಿ ಸಮೀಕ್ಷೆಗಳ ಪ್ರಕಾರ. ಅಫ್ಕೋರ್ಸ್ ಅದನ್ನ ಕಾಂಗ್ರೆಸ್ ಒಪ್ಕೊಳ್ಳದೆ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಜನ ಮೋದಿ ಪರವಾಗಿ ಇದ್ದೇ ಇರ್ತಾರೆ. ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಅಂದ್ರೆ ಸರ್ಜಿಕಲ್ ಸ್ಟ್ರೈಕ್ ನಂತರ ಸಾಕಷ್ಟು ವ್ಯತ್ಯಾಸಗಳು ಆಗಿದ್ವೆ ಎಲ್ಲ ರಾಜ್ಯಗಳಲ್ಲೂ. ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಮೋದಿಯನ್ನ ನಂಬಿದ್ದಾರೆ, ಎನ್ಡಿಎ ಪರವಾಗಿ ಇದೆ ಅನ್ನೋದನ್ನ ಸಮೀಕ್ಷೆಗಳು ಇಲ್ಲಿ ಪ್ರೂವ್ ಮಾಡ್ತಾ ಇದೆ. BMR ಟೈಮ್ಸ್ನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲೂ ಕೂಡ ಅದೇ ಹೇಳ್ತಾ ಇದೆ. ಕೇರಳದಲ್ಲಿ ಯುಪಿಎಗೆ ಹೆಚ್ಚು ಸೀಟ್ ಈ ಬಾರಿ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಎನ್ಡಿಎಗೆ 1, ಯುಪಿಎಗೆ 16 ಸೀಟ್ಸ್ ಬರಲಿದೆ ಅಂತ ಕೂಡ ಈಗ ಹೇಳಲಾಗ್ತಾ ಇದೆ. ಇತರೆ 3 ಸ್ಥಾನವನ್ನ ಸಮೀಕ್ಷೆಗಳು ಹೇಳ್ತಾ ಇದೆ. ಕೇರಳದಲ್ಲಿ ಯುಪಿಎಗೆ ಹೆಚ್ಚು ಸೀಟ್ ಬರುವಂತ ಚಾನ್ಸಸ್ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಾಗಿದೆ. ಇನ್ನು ಸಮೀಕ್ಷೆಯಲ್ಲಿ ಮೋದಿ ಮತ್ತೊಮ್ಮೆ ಎನ್ಡಿಎಗೆ 283, ಯುಪಿಎ 135, ಇತರೆ 125 ಅಲ್ಲಿ ಸಮೀಕ್ಷೆ ಹೇಳ್ತಾ ಇದೆ. ಸೊ ಅದೇ ಸರ್ಜಿಕಲ್ ಸ್ಟ್ರೈಕ್ ನಂತರ ಬಿಜೆಪಿ ಪರವಾಗಿ ಜನ ನಿಂತಿದ್ದಾರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ. ಅಲ್ಲಿ ಇಲ್ಲಿ ಒಂದು ರಾಜ್ಯಗಳಲ್ಲಿ ಒಂದಷ್ಟು ಸೀಟ್ಸ್ ಕಮ್ಮಿ ಆಗಿದ್ರೂ ಕೂಡ ಎಲ್ಲೋ ಒಂದ್ ಕಡೆ 1 ತಿಂಗಳ ನಂತರ ಸಾಕಷ್ಟು ಸಮೀಕ್ಷೆಗಳ ಹೇಳಿದಂತೆ ಇನ್ನಷ್ಟು ಹೆಚ್ಚಾಗಬಹುದು ಸೀಟ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದು ಜನರ ಆಸೆ ಕೂಡ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಈ ಹಿಂದೆ ನಡೆದಂತ ಚುನಾವಣೆಗಳಲ್ಲಿ ಮತ್ತು ಈಗ ಲೋಕಸಭಾ ಚುನಾವಣೆಗೆ ಸಾಕಷ್ಟು ವ್ಯತ್ಯಾಸಗಳು ಆಗಿದೆ. ಸಹಜವಾಗಿ ಎನ್ಡಿಎ ಪರವಾಗಿ ಹೆಚ್ಚು ಜನ ಬೆಂಬಲವನ್ನ ನೀಡಿರುವಂತದ್ದು ಸಮೀಕ್ಷೆಯಲ್ಲಿ ಗೊತ್ತಾಗ್ತಿದೆ.